ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಬ್ರಾಹ್ಮಣರಿಗೆ 5 ಲಕ್ಷವರೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು. ಗೆಳೆಯರೇ, ನಾನು SK ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲನ್ನು. ಈ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲತ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ಈ ಥರದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನನ್ನು ಬರೋಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುಷ್ಠಾನಗೊಳಿಸುತ್ತಿರುವ ಸ್ವಾವಲಂಬನಿ ಯೋಜನೆ ಅಡಿಯಲ್ಲಿ ಒಂದು ಅನುಮೋದನೆಯನ್ನು ನೀಡಿರುವಂಥದ್ದು. ಈ ಕುರಿತು ಇದನ್ನು ಯಾವ ಸೌಲಭ್ಯಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಸ್ವಯಂ ಉದ್ಯೋಗ, ವ್ಯಾಪಾರ, ಅಂಗಡಿ, ಹೈನುಗಾರಿಕೆ, ಹೊಲಿಗೆ ವೃತ್ತಿ, ಆಟಿಕೆ ತಯಾರಿಕೆ, ಆನಂತರ ಮೊಬೈಲ್ ಅಂಗಡಿ, ಗೃಹ, ಗುಡಿ, ಕೈಗಾರಿಕೆ ಇತ್ಯಾದಿ ಆದಾಯ ಬರುವಂತಹ ಲಾಭದಾಯಕ ಉದ್ಯಮಗಳನ್ನು ಸ್ಥಾಪಿಸಿ ನಡೆಸಲು ಬ್ಯಾಂಕ್ನಿಂದ ಪಡೆದ ಸಾಲಕ್ಕೆ ಗರಿಷ್ಠ ಸಹಾಯಧನ ಮೊತ್ತ ರೂಪಾಯಿ 1 ಲಕ್ಷದವರೆಗೆ ಮಂಡಳಿಯ ವತಿಯಿಂದ ಸಹಾಯಧನ ನೀಡುವುದು ಸ್ವಾವಲಂಬನಿ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಗೆ ಪ್ರತಿ ಆರ್ಥಿಕ ವರ್ಷದಲ್ಲಿ ಮಂಡಳಿಯು ಲೆಕ್ಕಶೀರ್ಷಿಕೆ 1 ಅಡಿಯಲ್ಲಿ ಸರ್ಕಾರದಿಂದ ಹಂಚಿಕೆಯಾಗುವ ಅನುದಾನದಿಂದ ಬಳಸಿಕೊಳ್ಳಲಾಗುವುದೆಂದು ಹಾಗೂ ಸಣ್ಣ ಪ್ರಮಾಣದ ಉದ್ಯಮಗಳನ್ನು ಪ್ರಾರಂಭಿಸಿ ಹೆಚ್ಚಿನ ಮಟ್ಟದಲ್ಲಿ ಆದಾಯಗೊಳಿಸುವ ಮೂಲಕ ಬ್ರಾಹ್ಮಣ ಸಮುದಾಯದ ಏಳಿಗೆಗಾಗಿ ಮಂಡಳಿಯು ಈ ಸ್ವಾವಲಂಬನಿ ಯೋಜನೆಯನ್ನು ರೂಪಿಸಿದ್ದು, ಸ್ವಾವಲಂಬನಿ ಯೋಜನೆಯು ಅನುಷ್ಠಾನಕ್ಕೆ ಸರ್ಕಾರ ಒಂದು ಅನುಮೋದನೆಯನ್ನು ನೀಡುವಂತೆ ಕೋರಲಾಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಪಡೆದಿರುವಂತಹ ಸಾಲಕ್ಕೆ 5 ಲಕ್ಷಗಳವರೆಗಿನ ಸಾಲಕ್ಕೆ ಒಂದು ಸಹಾಯಧನ ಅಂತೇಳಿ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಇದರದೊಂದು ಅಪ್ಲಿಕೇಶನ್ ಅನ್ನು ಯಾವ ರೀತಿಯಾಗಿ ನಾವು ಹಾಕಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಎಸ್ ಗೆಳೆಯರೆ, ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ksbdb.karnataka.government.in ಅಂತೇಳಿ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ. ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೂಡ ಈ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಆ ಲಿಂಕಿನ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಕೂಡ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬಹುದು. ಆ ನಂತರ ಇಲ್ಲಿ ನೋಡಿ ಆನ್ಲೈನ್ ಸೇವೆಗಳು ಅಂತ ಹೇಳಿದೆ. ಇಲ್ಲಿ ಬಂದ್ಬಿಟ್ಟು ಸ್ವಾವಲಂಬಿ ಯೋಜನೆ ಅಂತ ಹೇಳಿದೆ. ಇಲ್ಲಿ ಅರ್ಜಿ ಅಂತ ಹೇಳಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಅರ್ಜಿಯ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಅರ್ಜಿ ಫಾರ್ಮ್ ಅನ್ನು ಓಪನ್ ಆಗತ್ತೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತೇಳಿ ಈ ರೀತಿಯಾಗಿ ಓಪನ್ ಆಗತ್ತೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ವಾವಲಂಬನಿ ಯೋಜನೆಯಡಿ ಧನ ಸಹಾಯ ಪಡೆಯಲು ಅರ್ಜಿ ಅಂತೇಳಿ ಈ ತರ ಅರ್ಜಿಯನ್ನು ಬರುತ್ತೆ. ಇಲ್ಲಿ ನಿಮ್ಮ ಫೋಟೋವನ್ನು ಹಚ್ಚಬೇಕಾಗತ್ತೆ. ಆನಂತರ ಕರ್ನಾಟಕದ ಖಾಯಂ ನಿವಾಸಿಗಳೇ ಹೌದು ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಅರ್ಜಿದಾರರು ಹೆಸರನ್ನು ಇಲ್ಲಿ ಬರೆಯಿರಿ. ಆನಂತರ ಅರ್ಜಿದಾರರ ತಂದೆ ತಾಯಿ ಗಂಡನ ಹೆಸರು ಇಲ್ಲಿ ಬರೆಯಿರಿ. ಆನಂತರ ವಾಸಿಸುತ್ತಿರುವ ವಿಳಾಸ, ಮನೆ ಸಂಖ್ಯೆ, ಆನಂತರ ಅಡ್ಡ ರಸ್ತೆ, ಮುಖ್ಯ ರಸ್ತೆ, ಆನಂತರ ಗ್ರಾಮ ನಗರ, ಆನಂತರ ತಾಲೂಕು ಬರೆಯಿರಿ. ಆನಂತರ ಜಿಲ್ಲೆ, ಇಲ್ಲಿ ಪಿನ್ ಕೋಡ್ ಅನ್ನು ಬರೆಯಿರಿ. ಆನಂತರ ಖಾಯಂ ವಿಳಾಸ ಕೊಟ್ಟಿರುವಂಥದ್ದು, ಇಲ್ಲಿ ಖಾಯಂ ವಿಳಾಸ ನಿಮ್ದು ಯಾವ್ದಿದೆ ಅದು ಕರೆಕ್ಟ್ ಆಗಿ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಬರೆಯಿರಿ. ಇಲ್ಲಿ ಅಡ್ಡ ರಸ್ತೆ ಬರೆಯಿರಿ, ಇಲ್ಲಿ ಮುಖ್ಯ ರಸ್ತೆ ಬರೆಯಿರಿ. ಆನಂತರ ಇಲ್ಲಿ ಗ್ರಾಮ ನಗರ ಬರೆಯಿರಿ. ಆನಂತರ ಇಲ್ಲಿ ತಾಲೂಕಾ ಪ್ಲೇಸ್ ಬರೆಯಿರಿ. ಆನಂತರ ಇಲ್ಲಿ ಜಿಲ್ಲೆಯ ಹೆಸರನ್ನು ಬರೆಯಿರಿ. ಆನಂತರ ಇಲ್ಲಿ ಪಿನ್ ಕೋಡ್ ಅನ್ನು ಬರೆಯಿರಿ. ಅದಾದ ನಂತರ ಮೊಬೈಲ್ ಸಂಖ್ಯೆ ಕೇಳ್ತಾ ಇದೆ, ಇಲ್ಲಿ ಮೊಬೈಲ್ ಸಂಖ್ಯೆ ಬರೆಯಿರಿ. ಆನಂತರ ಇಮೇಲ್ ವಿಳಾಸದಲ್ಲಿ ನಿಮ್ದೊಂದು ಇಮೇಲ್ ಅಡ್ರೆಸ್ ಇದ್ರೆ ಇಮೇಲ್ ಅಡ್ರೆಸ್ ಇಲ್ಲಿ
ನೀವು ಬರೆಯಬೇಕಾಗತ್ತೆ. ಆನಂತರ ಬ್ರಾಹ್ಮಣ್ ಸಮುದಾಯಕ್ಕೆ ಸೇರಿದವರೇ ಅಂತೇಳಿ ವಿವರಗಳನ್ನು ನೀಡುವುದು. ಇಲ್ಲಿ ಹೌದು ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ನೋಡಿ ವಾರ್ಷಿಕ ಆದಾಯ ಎಷ್ಟು ಬರುತ್ತೆ ಅನ್ನೋದು ಇಲ್ಲಿ ನೀವು ಬರೆಯಬೇಕಾಗತ್ತೆ. ಆನಂತರ ಆರ್ಥಿಕವಾಗಿ ಹಿಂದುಳಿದವರಾಗಿದ್ದಲ್ಲಿ EWS ಪ್ರಮಾಣ ಪತ್ರವನ್ನು ಲಗತ್ತಿಸುವುದು. ಇಲ್ಲಿ ಪ್ರಮಾಣ ಪತ್ರ ಲಗತ್ತಿಸಿದ್ರೆ ಲಗತ್ತಿಸಿದೆ ಅಂತೇಳಿ ಬರೆಯಿರಿ. ಆನಂತರ ಆಧಾರ್ ಕಾರ್ಡ್ ಸಂಖ್ಯೆ ಕೇಳ್ತಾ ಇದೆ, ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಇಲ್ಲಿ ಬರೆಯಿರಿ. ಆನಂತರ ಆಧಾರ್ ಕಾರ್ಡ್ ಪ್ರತಿ ಕೂಡ ನೀವು ಇದಕ್ಕೆ ಲಗತ್ತಿಸಬೇಕಾಗತ್ತೆ. ಆನಂತರ ವಿದ್ಯಾರ್ಹತೆ ನಮೂದಿಸಿದ ಪ್ರತಿ ಲಗತ್ತಿಸುವುದು. ನಿಮ್ಮ ವಿದ್ಯಾರ್ಹತೆ ಎಷ್ಟಾಗಿದೆ ಅನ್ನೋದನ್ನು ಪ್ರತಿ ಲಗತ್ತಿಸಬೇಕಾಗತ್ತೆ. ಆನಂತರ ಇಲ್ಲಿ ವಿದ್ಯಾರ್ಹತೆ ಎಷ್ಟಾಗಿದೆ ಅನ್ನೋದು ಇಲ್ಲಿ ಬರೆಯಬೇಕಾಗತ್ತೆ. ಆನಂತರ ಅಂಗವಿಕಲಕರಾಗಿದ್ದರೆ ಇಲ್ಲಿ ಹೌದು ಅಂತೇಳಿ ಬರೆಯಿರಿ. ಆನಂತರ ಕೈಗೊಂಡಿರುವ ಕಾರ್ಯಕ್ರಮದ ವಿವರ ಮತ್ತು ಅಂದಾಜಿಸುವ ಘಟಕದ ವೆಚ್ಚ ಇಲ್ಲಿ ಹಾಕಿರಿ. ಆನಂತರ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ 2023-24ನೇ ಸಾಲಿನಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಪಡೆದ ಸಾಲದ ಮಂಜೂರಾತಿ ಪತ್ರವನ್ನು ಬ್ಯಾಂಕ್ದವರಿಂದ ನೀವು ತಗೊಂಡು ಇದಕ್ಕೆ ಸಬ್ಮಿಟ್ ಅನ್ನು ಮಾಡಬೇಕಾಗತ್ತೆ. ಆನಂತರ ಸಾಲ ಪಡೆದ ಬ್ಯಾಂಕ್ ಖಾತೆ ಹಾಗೂ ಶಾಖೆಯ ಸಂಪೂರ್ಣ ವಿವರ ಅಂತೇಳಿದೆ. ನೀವು ಸಾಲ ಪಡೆದ ಒಂದು ಬ್ಯಾಂಕ್ದ ಒಂದು ಖಾತೆ ಸಂಖ್ಯೆ ಹಾಕಿ, ಆನಂತರ ಇಲ್ಲಿ ಬ್ರಾಂಚ್ ನೇಮ್ ಹಾಕಿ, ಆನಂತರ ಇಲ್ಲಿ ಬ್ಯಾಂಕ್ ಅಡ್ರೆಸ್ ಹಾಕಿ, ಈ ತರ ಟೋಟಲ್ ಆಗಿ ಇಲ್ಲಿ ಬರೆದು ಆನಂತರ ಇಲ್ಲಿ ಸಾಲ ಪಡೆದ ಮೊತ್ತ ಎಷ್ಟು ಸಾಲವನ್ನು ಪಡೆದಿದ್ದಾರೆ ಅನ್ನೋದು ಇಲ್ಲಿ ಬರೆಯಿರಿ. ಆನಂತರ ಸಾಲ ಪಡೆದ ಬ್ಯಾಂಕ್ ಖಾತೆಯ ಪುಸ್ತಕದ ಪ್ರತಿ ಅಥವಾ ವರದಿಯನ್ನು ಲಗತ್ತಿಸಿ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರತಿಯನ್ನು ಹಚ್ಚಿದ್ರೆ ಇಲ್ಲಿ ಲಗತ್ತಿಸಿದೆ ಅಂತೇಳಿ ಬರೆಯಿರಿ. ಆನಂತರ ಇದಕ್ಕೆ ಟಿಕ್ ಮಾರ್ಕ್ ಮಾಡಿ, ಇದು ಟರ್ಮ್ಸ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಟಿಕ್ ಮಾರ್ಕ್ ಮಾಡಿಕೊಂಡು ಅರ್ಜಿದಾರರ ಸಹಿ ಹಾಕಿ ಇಲ್ಲಿ ದಿನಾಂಕ ಹಾಕಿಕೊಂಡು ನಿಮ್ಮ ಒಂದು ಮಂಡಳಿಗೆ ಕೊಡಬೇಕಾಗತ್ತೆ. ಇದು ಲಗತ್ತಿಸಬೇಕಾದಂಥ ದಾಖಲಾತಿಗಳು: ಆಧಾರ್ ಪ್ರತಿ ಲಗತ್ತಿಸಬೇಕು, ಶೈಕ್ಷಣಿಕ ಪ್ರಮಾಣ ಪತ್ರ ಲಗತ್ತಿಸಬೇಕು, ಆನಂತರ EWS ಪ್ರಮಾಣ ಪತ್ರ ಲಗತ್ತಿಸುವುದು, ಅಂಗವಿಕಲಕರಾಗಿದ್ದರೆ ಸರ್ಕಾರದಿಂದ ನೀಡಲಾಗುವ ಪ್ರಮಾಣ ಪತ್ರಗಳು ಲಗತ್ತಿಸಬೇಕು. ಆನಂತರ ಸ್ವಾವಲಂಬಿಯಾಗಿ ಬದುಕಲು ಕೈಗೊಂಡ ಕಾರ್ಯಕ್ರಮದ ವಿವರ ಅಂತೇಳಿ ಕೊಟ್ಟಿದ್ದಾರೆ. ಆ ಒಂದು ವಿವರದ ಒಂದು ಡಾಕ್ಯುಮೆಂಟ್ಸ್ ಅನ್ನು ಇಲ್ಲಿ ಸಬ್ಮಿಟ್ ಮಾಡಿ. ಆನಂತರ ಬ್ಯಾಂಕ್ನಿಂದ ಪಡೆದ ಸಾಲ ಎಷ್ಟು ಸಾಲ ಪಡೆದುಕೊಂಡಿದ್ದೀರಾ ಬ್ಯಾಂಕ್ದಿಂದ ಅನ್ನೋದು ಪತ್ರ ಕೂಡ ಇಲ್ಲಿ ಒಂದು ಲಗತ್ತಿಸಬೇಕಾಗತ್ತೆ. ಆನಂತರ ಬ್ಯಾಂಕ್ ಖಾತೆ ಪುಸ್ತಕ ಪ್ರತಿ ಲಗತ್ತಿಸಿ, ಆನಂತರ ಸಾಲ ಪಡೆದ ಬ್ಯಾಂಕ್ ಖಾತೆಯ ಪ್ರತಿಯನ್ನು ಲಗತ್ತಿಸಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ 8 ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿರುವಂಥದ್ದು. ಈ ಡಾಕ್ಯುಮೆಂಟ್ಸ್ಗಳನ್ನು ನೀವು ಲಗತ್ತಿಸಿ ನೀವು ನಿಮ್ಮ ಒಂದು ಇಲಾಖೆಗೆ ಕೊಟ್ಟರೆ ಅದನ್ನು ನಿಮಗೆ ಲೋನನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ಈ ರೀತಿಯಾಗಿ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿ ಆಗಲಿಕ್ಕೆ ನೀವು ಮೊದಲು ಬ್ಯಾಂಕ್ದಿಂದ ಸಾಲವನ್ನು ತಕ್ಕೊಂಡಿರಬೇಕು. ತಕ್ಕೊಂಡಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲೈಯನ್ನು ಮಾಡಲಿಕ್ಕೆ ಬರುತ್ತೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದು, ತಕ್ಷಣ ಉತ್ತರವನ್ನು ಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಥರದ ಹೊಸ ಒಂದು ಸುದ್ದಿಗಳಿಗೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.